ವೇಟ್ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ವೀಡಿಯೋ ಕೊನೆ ತನಕ ನೋಡಿ, ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಯಾರು ಕೂಡ ದಯವಿಟ್ಟು ಹೇಳ್ತಿದ್ದೀನಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಹೌದಾ? ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ನನ್ನದೊಂದು ಎಲ್ರಿಗೂ ಕೂಡ ಒಂದು ವಿನಂತಿ ಇದೆ. ಹೌದಾ? ಯಾರ್ಯಾರು ಈ ಕಾಂಪಿಟೇಟಿವ್ ಅಂತಕ್ಕಂಥ ಫೀಲ್ಡನ್ನು ಯಾರ್ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ನಾನು ದಯವಿಟ್ಟು ಒಂದು ಅಡ್ವೈಸ್ ಕೊಡೋದಿದೆ. ನಾನು ಕೂಡ ಈ ಫೀಲ್ಡಲ್ಲಿ ಸುಮಾರು 3 ವರ್ಷದಿಂದ ಇದ್ದೀನಿ. ಹೌದಾ? ಇದು ಯಾವ ರೀತಿ ಇದೆ ಅಂದರೆ, ಐ ಥಿಂಕ್ ನಿಮಗೆಲ್ಲ ಹೇಳ್ತೀನಿ, ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಕ್ವಾಲಿಟಿ ಇಲ್ಲ, ಆದರೆ ಕಂಟೆಂಟ್ ಕ್ವಾಲಿಟಿ ಇದೆ. ದಯವಿಟ್ಟು ಹೇಳ್ತಿದ್ದೀನಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ, ಆಯಿತಾ? ವಿಷಯ ಏನಪ್ಪ ಅಂದರೆ, ನಾನು ಸುಮಾರು 3 ವರ್ಷದಿಂದ ನಾನು ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾನು ಓದ್ತಾ ಇದ್ದೀನಿ. ಐ ಥಿಂಕ್ ನಾನು ಸುಮಾರು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದೀನಿ. ಐ ಮೀನ್ RRB ಆಗಿರ್ಬೋದು, SSC ಆಗಿರ್ಬೋದು, ಅಥವಾ ಇದು ಸ್ಟೇಟ್ ಗೌರ್ಮೆಂಟ್ ಕಂಡಕ್ಟ್ ಮಾಡ್ತಿರ್ತಕ್ಕಂಥ KA ಡಿಪಾರ್ಟ್ಮೆಂಟ್, KPSCಗಳು ನಾನು ಸುಮಾರು ಬಾರಿ ಎಕ್ಸಾಮ್ ಬರೆದಿದ್ದೀನಿ. ಐ ಥಿಂಕ್ ನೀನು KPSC ಇತ್ತೀಚೆಗೆ ಸ್ಕ್ಯಾಮ್ ಆಗ್ತಿದೆ. ಐ ಥಿಂಕ್ ಅದು ಬಿಟ್ಟರೆ KAದವರು ಒಳ್ಳೆ ಕ್ವಾಲಿಟಿ ಕ್ವಶನ್ ಪೇಪರ್ ತೆಗ್ದಿದ್ದಾರೆ. ನಾನು ಹೇಳ್ತಿದ್ದೀನಿ, 2 ಇಯರ್ಸಿಂದ ನಾನು ಓದ್ತಾ ಇದ್ದೀನಿ. ನನ್ನಂಥ ಎಷ್ಟೋ ವಿದ್ಯಾರ್ಥಿಗಳು ಲೈಫಲ್ಲಿ ಸಫರ್ ಆಗಿಲ್ಲ. ಐ ಥಿಂಕ್ ಜಾಸ್ತಿ ಫೇಲ್ಯೂರ್ಸ್ ಇದ್ದಾರೆ. ಒಂದು ಮಾತು ಹೇಳ್ತೀನಿ ನಾನು, ಕಾಂಪಿಟೇಟಿವ್ ಫೀಲ್ಡಲ್ಲಿ ಯಾರ್ಯಾರು ಇದ್ದೀರಾ, ಪ್ಲ್ಯಾನ್ ಬಿ ದಯವಿಟ್ಟು ಆಯ್ಕೆ ಮಾಡಿಕೊಳ್ಳಿ. ಹೌದಾ? ಪ್ಲ್ಯಾನ್ ಬಿ ದಯವಿಟ್ಟು ಆಯ್ಕೆ ಮಾಡಿಕೊಳ್ಳಿ. ಅದು ನಿಮ್ಮ ನಾಚಿಕೆ ಅಲ್ಲ, ಅದು ನಿಮ್ಮ ಅದೇನು ಅಂತಾರಲ್ಲ, ಬ್ಯಾಡ್ ಥಿಂಗ್ ಕೂಡ ಅಲ್ಲ. ಇವತ್ತು ನೀವು ಅನ್ಬೋದು ನೋಡಿ, ನಾನು ಕಾಂಪಿಟೇಟಿವ್ ಫೀಲ್ಡ್ ಓದ್ತಾ ಇದ್ದೀನಿ. ಅದಕ್ಕೆ ನನಗೆ ಯಾವ ರೀತಿ ಅಂದರೆ, ನನಗೆ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಿದ್ದಾವೆ. ಎಲ್ಲರೂ ಕೂಡ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು. ಈ ಹಳ್ಳಿಯಿಂದ ಉತ್ತರ ಕರ್ನಾಟಕದಿಂದ ಜಾಸ್ತಿ ಜನ ಹೋಗ್ತಿದ್ದಾರೆ ಇವತ್ತು ಕಾಂಪಿಟೇಟಿವ್ ಫೀಲ್ಡಲ್ಲಿ. ನಾವೇ ಜಾಸ್ತಿ ಆಫೀಸರ್ಸ್ ಆಗ್ತಿರೋದು ಯಾವಂದರೆ ಉತ್ತರ ಕರ್ನಾಟಕದವರೇ ಜಾಸ್ತಿ ಆಫೀಸರ್ಸ್ ಆಗ್ತಿರೋದು. ಆದರೆ ನಮ್ಮ ಕಡೆ ಯಾಕೆ ಇದಾಗ್ತಿಲ್ಲ ಅಂದರೆ ನಮ್ಮ ಕಡೆ ಯಾಕೆ ಅಭಿವೃದ್ಧಿ ಆಗ್ತಾಯಿಲ್ಲ ಅಂದರೆ, ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಇಂದಿಗೂ ಕೂಡ ಕುಂಠಿತ ಆಗಿದೆ. ಅಂದರೆ ನಾವು ನಮ್ಮ ಬೇಸಿಕ್ ನಾಲೆಡ್ಜ್ ಕೂಡ ತುಂಬ ಇಂಪ್ರೂವ್ ಮಾಡ್ಕೋಬೇಕಾಗಿದೆ. ಅದು ಯಾವುದು ಕೂಡ ಸರ್ಕಾರಿ ಗೌರ್ಮೆಂಟ್ ಶಾಲೆಯಲ್ಲಿ ಸಿಗ್ತಾ ಇಲ್ಲ. ಇವತ್ತು ಗೌರ್ಮೆಂಟ್ ಶಾಲೆಗಳು ಏನಾಗಿದೆ ಅಂದರೆ, ಒಳ್ಳೊಳ್ಳೆ ಎಜುಕೇಷನ್ ನೀಡ್ತಿವೆ, ಆದರೆ ಸರಿಯಾದ ಸಮಯಕ್ಕೆ ಇತ್ತೀಚೆಗೆ ಟೀಚರ್ಸ್ ಕೂಡ ಕಡಿಮೆ ಆಗ್ತಿದ್ದಾರೆ. ಅದಕ್ಕೆ ಕಾಲ್ಫಾರ್ಮ್ ಕೂಡ ಕಡಿಮೆ ಆಗ್ತಿದ್ದಾವೆ. ಗೆಸ್ಟ್ ಟೀಚರ್ ಬರ್ತಿದ್ದಾರೆ, ಆದರೆ ಅವ್ರಿಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಈ ರೀತಿಯಾಗಿ ಆಗ್ತಾಯಿವೆ. ನಾನು ಕಾಂಪಿಟೇಟಿವ್ ಫೀಲ್ಡಲ್ಲಿ ಬರ್ತಿದ್ದು ಪ್ರತಿಯೊಬ್ಬರಿಗೆ ಹೇಳ್ತಿದ್ದೀನಿ, ನಾನು ಈ ಕಾಂಪಿಟೇಟಿವ್ ಅನ್ನೋ ಫೀಲ್ಡ್ ಜಗತ್ತಲ್ಲಿ ನೀವು ಯಾರು ಕೂಡ ಐ ಥಿಂಕ್ ಫೇಲ್ಯೂರ್ ಜಾಸ್ತಿ ಆಗ್ತಾರೆ. ಆದರೆ ಸಫರ್ ಆಗೋದು ಕೆಲವೇ ಜನ. ಎಲ್ಲರಿಗೂ ಕೂಡ ಗೌರ್ಮೆಂಟ್ ಜಾಬ್ ಸಿಗಲಿಕ್ಕಿಲ್ಲ. ಅದರಲ್ಲಿ ನಾನು ಕೂಡ ಒಬ್ಬ. ನನಗೆ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಐ ಥಿಂಕ್ ನಾನು ಎಫರ್ಟ್ ಹಾಕ್ತಾ ಇದ್ದೀನಿ. ಎಲ್ಲರೂ ಕೂಡ ಪ್ಲ್ಯಾನ್ ಬಿ ಇಟ್ಕೊಳ್ಳಿ. ಇದು ನನಗೆ ತುಂಬ ದಿನಗಳಿಂದ ಅರಿವಾಗಿದೆ, ಅದು ನಿಮಗೂ ಕೂಡ ತಿಳಿಸ್ತಿದ್ದೀನಿ. ಪ್ಲ್ಯಾನ್ ಬಿ ಅಂದರೆ, ನಾನು ಯಾವುದೋ ಒಂದು ವರ್ಕ್ ಮಾಡ್ಕೊಂಡು ಓದ್ತಾ ಇದ್ದೀನಿ. ನಾನು ಫ್ಯಾಮಿಲಿ ಕೂಡ ಬ್ಯಾಕ್ ಬೋನ್ ಆಗ್ಬೋದು, ಅಥವಾ ನನ್ನ ಕರಿಯರ್ ಕೂಡ ಇನ್ನೂ ನೋಡ್ಕೊತ ಹೋಗ್ಬೋದು. ಅದಕ್ಕಿಂತ ನಾವು 2 ವರ್ಷ ಏನು ಓದಿದ್ದೀವಲ್ಲ, ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ತುಂಬ ಕೊಡಲಿಕ್ಕೆ ಆಗುತ್ತೆ. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ದ ಇಂಡಿಯಾ. ಓಕೆ, ಇಂಡಿಯಾ ನಮ್ಗೆ ಹೇಗೆ ಮಾಡ್ತಿದೆ ಅಂದರೆ, ಇತ್ತೀಚೆಗೆ ನೋಡ್ಬೋದು ನೀವು, ನೀಟ್ ಪೇಪರ್ ಕೂಡ ಸ್ಕ್ಯಾಮ್ ಆಗಿದೆ. ನೀವು ತಿಳ್ಕೊಳ್ಳಿ, ನೀಟ್ ಪೇಪರ್ ಕೂಡ ಸ್ಕ್ಯಾಮ್ ಆಗಿದೆ. ಐ ಥಿಂಕ್ SSC ಕೂಡ ಸ್ಕ್ಯಾಮ್ ಆಗ್ತಿದೆ. GD ಪೋಸ್ಟ್ ಕೂಡಗಳು ಅಂದರೆ ಒಳಗೆಲ್ಲ ಅವರೆಲ್ಲ ಮಾಡ್ಕೊತಿದ್ದಾರೆ. ಹೌದಾ? ಹೀಗಿರಬೇಕಾದ್ರೆ ನಮ್ಮಲ್ಲಿ ಯಾವುದು ದುಡ್ಡು ಕೂಡ ಇಲ್ಲ ನಮ್ಮಲ್ಲಿ. ಹೌದಾ? ನಮ್ಮಲ್ಲಿ ಯಾವುದು ಇನ್ಫ್ಲುಯೆನ್ಸ್ ಕೂಡ ಇಲ್ಲ. ಹಾಗಾಗಿ ನಾವು ನಮ್ಮಿಂದನೇ ನಮ್ಮನ್ನು ನಾವು ಜಯಿಸ್ಬೇಕು ಫಸ್ಟು. ಅಂದರೆ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು. ಹಾಗಿದ್ದರೆ ಮಾತ್ರ ಈ ಸೋಷಿಯಲ್ ಮೀಡಿಯಾದಿಂದ ಆಗಿರ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸ್ ಕಲ್ತ್ಕೊಳ್ಳಿ, ಹೊಸ ಸ್ಕಿಲ್ಸ್ ಕಲ್ತ್ಕೊಳ್ಳಿ. ಈ ಕಮ್ಯುನಿಕೇಷನ್ ಸ್ಕಿಲ್ಸ್ ಒನ್ ಆಫ್ ದಿ ಬೆಸ್ಟ್ ಸ್ಕಿಲ್ಸ್. ಅಂದರೆ ನಮ್ಮ ಲೈಫನ್ನು ಗ್ರೋತ್ ಮಾಡ್ಕೊಳ್ಳೋಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಮುಖ್ಯ. ಇವತ್ತು ಯಾರ್ಯಾರು MA ಅಥವಾ ಈ BEd ಅಥವಾ ಇದು ಯಾವ ರೀತಿಯಾಗಿ ಟೀಚರ್ಸ್ ಫೀಲ್ಡ್ಗೆ ಯಾರು ಹೋಗ್ತಾ ಇದ್ದೀರಲ್ಲ, ಎಲ್ಲರೂ ಕೂಡ ಮಾಡಿದ್ದೀರಾ ಕೋರ್ಸ್. ಓಕೆ, ಐ ಥಿಂಕ್ ಒಳ್ಳೆ ಚಾಯ್ಸ್, ಅದು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಕಮ್ಯುನಿಕೇಷನ್ ಸ್ಕಿಲ್ ಏನಿದೆ ಅಲ್ಲ, ಇದು ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಕೂಡ. ಕಮ್ಯುನಿಕೇಷನ್ ಯಾವ ರೀತಿ ಮಾತಾಡಬೇಕು, ನಾವು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡಬೇಕು, ಅಥವಾ ಯಾವ ರೀತಿಯಾಗಿ ನಾವು ಎಲ್ಲಿ ಏನೇನು ಮಾತಾಡಬೇಕಂತಕ್ಕಂಥದ್ದು ತುಂಬ ಯೂಸ್ ಆಗಬೇಕು. ನಾವು ಇಂಗ್ಲೀಷಲ್ಲಿ ಕೂಡ ಮಾತಾಡಬೇಕಾಗುತ್ತೆ, ಕನ್ನಡದಲ್ಲಿ ಕೂಡ. ನೀವು ಮೊದಲು ನಾನು ಇಂಗ್ಲೀಷ್ ಕಲ್ತ್ಕೊಳ್ಳೇಬೇಕು ಅಂತ ಹೇಳ್ತಾ ಇಲ್ಲ, ಇಂಗ್ಲೀಷ್ ಕಲಿಬೇಕು. ಮೊದಲು ಕನ್ನಡವನ್ನು ನಿರರ್ಗಳವಾಗಿ ಮಾತಾಡೋದನ್ನು ನಾವು ಕಲ್ತ್ಕೋಬೇಕು. ಹೌದಾ? ಕನ್ನಡದಲ್ಲಿ ನಾವು ಯಾವ ರೀತಿ ಒಂದಿಷ್ಟು ಥಾಟ್ಸ್ಗಳಿವೆ. ಅಂದರೆ ಕನ್ನಡದಲ್ಲಿ ಕಮ್ಯುನಿಕೇಷನ್ ಬೇಗ ಸಫರ್ ಆಗೋಂಗಿಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಡೆಫಿನೆಟ್ಲಿ ಹೇಳ್ತಾಯಿದ್ದೀನಿ, ನಾನು ಕನ್ಸಿಸ್ಟೆನ್ಸಿ ಅಂತ ಒಂದು ಮೇಂಟೈನ್ ಮಾಡಿದ್ರೆ ನೀವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೇಕು ರೀ. ಮಾಡ್ತೀರಾ, ಅದು ನನಗೆ ಗೊತ್ತು. ಹೌದಾ? ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಕನ್ಸಿಸ್ಟೆನ್ಸಿ ಅನ್ನೋದು ಜೀವನದಲ್ಲಿ ಇದ್ದರೆ ಪ್ರತಿಯೊಬ್ಬರು ಮಾಡ್ತೀರಾ. ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಪ್ಲ್ಯಾನ್ ಬಿ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಇನ್ನು ಹೊಸ್ದಾಗಿ ಬರೋರು ಏನಿದ್ದೀರಲ್ಲ ಕಾಂಪಿಟೇಟಿವ್ ಫೀಲ್ಡಲ್ಲಿ, ಅವ್ರು ಏನು ಗೊತ್ತಾ, ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾನು ಈ ಫೀಲ್ಡಿಗೆ ಬರಬೇಕು ಬೇಡೋ, ನಾನು ಅಷ್ಟು ಪೇಷನ್ಸ್. ಕಾಂಪಿಟೇಟಿವ್ ಫೀಲ್ಡಲ್ಲಿ 2 ಥಾಟ್ಸ್ ಇದೆ. ಒಂದು ಪೇಷನ್ಸ್ ಬೇಕು, ಆಮೇಲೆ ಫೇಲ್ಯೂರ್ ಕಾಣಬೇಕು. ಒಂದು ಪೇಷನ್ಸ್ ಬೇಕು, ಒಂದು ಫೇಲ್ಯೂರ್ ಕಾಣಬೇಕು. ಸಡನ್ಲಿ ಏನು ಗ್ರೋತ್ ಆಗ್ತಾರಿಲ್ಲ, ಐ ಥಿಂಕ್ ಅದು ಅವ್ರದ್ದು ನಾಲೆಡ್ಜ್ ಚೆನ್ನಾಗಿರುತ್ತೆ, ಅದು ಲಕ್ಕು ಅವೆಲ್ಲ ಬೇಡ.
ನಾನು ಅಂದರೆ ಈ ಲಾಂಗ್ ಟರ್ಮ್ ಏನಿದೆವಲ್ಲ ಯು ಪಿ ಎಸ್ ಸಿ ಆಗಿರ್ಬೋದು, ಕೆ ಎ ಎಸ್ ಆಗಿರ್ಬೋದು, ಆಮೇಲೆ ಸಿ ಎ ಆಗಿರ್ಬೋದು, ಈ ರೀತಿಯಾಗಿ ಏನಿದಾವಲ್ಲ ಇವೆಲ್ಲ ಪ್ರೊಸೆಸ್ಗಳು ಜಾಸ್ತಿ ಫೇಲ್ಯೂರ್ಸ್ನ ಕಾಣ್ತವೆ, ಸಕ್ಸಸ್ಸನ್ನು ತುಂಬ ರೇರಾಗಿ ಕಾಣ್ತಿದ್ದಾವೆ. ಒಬ್ಬರು ರಾಜು ಎನ್ ಹರಿಕರ್ ಅಂತೇಳಿ ಉತ್ತರ ಪ್ರದೇಶದವರು, ಸುಮಾರು ಅವರು ಎಷ್ಟು ಅಟೆಂಪ್ಟ್ ಅಂದರೆ ಲಾಸ್ಟ್ ಅಟೆಂಪ್ಟ್ ಅವ್ರಿಗೂ ಬರೆದಿದ್ದಾರೆ. ಸುಮಾರು 6 ಬಾರಿ ಇಂಟರ್ವ್ಯೂ ಕೊಟ್ಟಿದ್ದಾರೆ, 5 ಬಾರಿ ಮೇನ್ಸ್ ಕ್ಲಿಯರ್ ಮಾಡಿದ್ದಾರೆ. ಆದರೂ ಕೂಡ ಕೊನೆಯದಾಗಿ ಲಾಸ್ಟ್ ಸ್ಟೇಜಲ್ಲಿ ಕೂಡ ಅವ್ರದ್ದು ಯು ಪಿ ಎಸ್ ಸಿ ಕ್ಲಿಯರ್ ಆಗಲಿಲ್ಲ. ಇವತ್ತು ಅವರು ಇಂಡಿಯಾದಲ್ಲಿ ನಂಬರ್ 1 ಕೋಚಿಂಗ್ ಫೀಲ್ಡಲ್ಲಿ ಇದ್ದಾರೆ. ಅದಕ್ಕಿಂತ ಜಾಸ್ತಿ ದುಡ್ಡು ಮಾಡ್ತಾ ಇದ್ದಾರೆ. ನಾವೆಲ್ಲ ದುಡ್ಡಿಗೋಸ್ಕರ ನಾವು ಮಾಡ್ತಾ ಇಲ್ಲ. ಐ ಮೀನ್ ನಮ್ಮ ಫ್ಯಾಮಿಲಿ ಒಂದು ಸಫರ್ ಆಗಿರುತ್ತೆ. ಅಂದರೆ ನಾವು ಈ ಸೊಸೈಟಿಯಲ್ಲಿ ಒಂದು ಚೆನ್ನಾಗಿ ಬದುಕಬೇಕನ್ನೋ ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ನಾವು ಆಸೆ ಇಟ್ಕೊಂಡು ಬಂದಿರ್ತೀವಿ. ಅದೆಲ್ಲ ನಮಗೆ ಕರುಣಿಸ್ಬೇಕಲ್ಲ. ಪ್ರತಿಯೊಬ್ಬರಿಗೂ ಕರುಣಿಸ್ತಾನೆ ನಮ್ಮಲ್ಲಿರ್ತಕ್ಕಂಥ ಹಾರ್ಡ್ ವರ್ಕು ಎಫರ್ಟ್ಸಿಂದ. ಇವಾಗ ಹೊಸ್ದಾಗಿ ಏನು ಬರ್ತಿದ್ದಾರಲ್ಲ ಅವರಿಗೆಲ್ಲ ನಾನು ಹೇಳೋದು ಇಷ್ಟೇ, ನಿಮ್ಮಲ್ಲಿ ಪೇಷನ್ಸ್ ತುಂಬ ಮುಖ್ಯ. ಆಮೇಲೆ ನಿಮ್ಮ ಫ್ಯಾಮಿಲಿಯವರು ಎಲ್ಲ ಚೆನ್ನಾಗಿದ್ದಾರೆ, ಓಕೆ ನಾನು ಎಷ್ಟಾದರೂ ಓದ್ತೀನಿ. ಐ ಥಿಂಕ್ ಅದೆಲ್ಲ ಅವರಿಗೆಲ್ಲ ಹೇಳ್ತಿಲ್ಲ ನಾನು. ಏನೂ ಇಲ್ಲ ನಮ್ಮ ಹತ್ರ. ನಾನು ಈ ಫೀಲ್ಡಿಗೆ ಬರೋದು ನನ್ನ ಹಾರ್ಡ್ ವರ್ಕಿಂದ. ನಮ್ಮಲ್ಲಿ ಮನೆಯಲ್ಲಿ ಅಷ್ಟೊಂದು ಏನಿಲ್ಲ, ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋರು. ದಯವಿಟ್ಟು ಪ್ಲ್ಯಾನ್ ಬಿ ಅನ್ನು ಇಟ್ಕೊಂಡು ಬನ್ನಿ. ಆಮೇಲೆ ನೀವು ಸಫರ್ ಆಗೋದು ಮಾತ್ರ ಗ್ಯಾರಂಟಿ. ಒಂದು ವೇಳೆ ಸಫರ್ ಆಗಲಿಲ್ಲ ಅಂದರೆ ಅದನ್ನು ಫುಲ್ ಟೈಮ್ ಮಾಡ್ಕೊಳ್ಳೋಕೆ ಬರುತ್ತೆ. ಹೌದಾ, ನಾವು ಏನೇ ಮಾಡಲಿ, ಹೌದಾ, ನಾನು ಈ ವಿಡಿಯೋ ಮಾಡೋ ಉದ್ದೇಶದಿಂದ ಏನಂದರೆ, ನನಗೆ ಒಂದು ವಿಷಯ ಜ್ಞಾಪಕ ಬಂತು. ನಾನು ಸುಮಾರು ವರ್ಷದಿಂದ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡು ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ನನಗೆ ತುಂಬ ಬ್ಯಾಡ್ ಥಾಟ್ಸ್ಗಳು ಬರ್ತಿದ್ವು. ಈ ರೀತಿ ಜನ ಏನಂತಾರೋ ಈ ವಿಡಿಯೋ ಮಾಡಿದರೆ, ಈ ರೀತಿಯಾಗಿ ಬರ್ತಿತ್ತು ನನಗೆ. ಹೌದಾ, ಈ ರೀತಿಯಾಗಿ ನನಗೆ ಬರ್ತಿದ್ದಂದರೆ ನನಗೆ ಫ್ಯಾಮಿಲಿಯವ್ರು ನೋಡಿದ್ರೆ ಏನಂತಾರೆ, ಇವನು ಓದೋದು ಬಿಟ್ಟು ಈ ಥರ ಎಲ್ಲ ಮಾಡ್ತಿದ್ದಾನೆ. ಅವೆಲ್ಲ ಥಾಟ್ಸ್ಗಳು ನಾನು ಕೊನೆಗೆ ಈ ಥರ ಎಲ್ಲ ಅವೆಲ್ಲ ನೋಡಿ ಇವೆಲ್ಲ ಅದೇನು ಹೇಳ್ತಾರಲ್ಲ ಮೈಂಡ್ ಬ್ಲೋವಿಂಗ್ ಆಗಿ ನನಗೆ ಅದು ಒಂಥರ ವಿಚಿತ್ರ ಅನಿಸುತ್ತೆ. ನಾನು ಇದು ನಿಜವಾಗ್ಲೂ ಅಂತೇಳಿ ನಾನು ಸುಮಾರು 2-3 ವರ್ಷದಿಂದ ನಾನು ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದೀನಿ. ಅದು ತುಂಬ ಬೇಗ ಸಫರ್ ಆಗಲಿಲ್ಲ. ನಾನು ತುಂಬ ಎಫರ್ಟ್ ಹಾಕಿದ್ದೀನಿ. ತುಂಬ ಬಾರಿ ಎಷ್ಟೋ ಸಾರಿ ನಾನು ಕೆಲವೊಂದಿಷ್ಟು ಮಾರ್ಕ್ಸ್ಗಳು ಹೋಗಿದ್ದೀವಿ, ಕೆಲವೊಂದು ಎಕ್ಸಾಮ್ಗಳು ಸ್ಕ್ಯಾಮ್ ಆಗಿವೆ. ನಮಗೆ ಇವಾಗ 21 ಐ ಥಿಂಕ್ 22 ಏಜು. ನಾವು ಇಷ್ಟರಲ್ಲಿ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ಗಳಿದ್ದೀವಿ ಕಾಂಪಿಟೇಟಿವ್ ಫೀಲ್ಡಲ್ಲಿ. ಇನ್ನೂ ನಮಗಿಂತ ಜೂನಿಯರ್ಸ್ ಇದ್ದಾರೆ, ಅವರು ಪಿ ಯು ಸಿಂದನೇ ಯು ಪಿ ಎಸ್ ಸಿ ಸ್ಟಾರ್ಟ್ ಮಾಡಿದ್ದಾರೆ. ಹೌದಾ, ಅದಕ್ಕಾಗಿ ನಾನು ಹೇಳ್ತಿದ್ದೀನಿ, ಕಾಂಪಿಟೇಟಿವ್ ಫೀಲ್ಡ್ ಅನ್ನೋದು ಅದು ಒಂದು ಸಾಗರ ಇದ್ದಂಗೆ. ಹೌದಾ, ಈ ಸಮುದ್ರ ಇದ್ದಂಗೆ. ಅದು ನಾವು ಎಲ್ಲೆಲ್ಲೋ ಇಂದ ಬರ್ತೀವಿ, ಎಲ್ಲೆಲ್ಲೋ ಇಂದ ಏನೇನೋ ಪಡ್ಕೊತೀವಿ, ನಾವು ಎಲ್ಲೆಲ್ಲೋ ಹೋಗ್ತೀವಿ. ಐ ಥಿಂಕ್ ನೀವು ಆಗೋದು ಬೇಡ. ನಿಮಗೆ ಏನಾದರೂ ಸ್ಕಿಲ್ಸ್ಗಳಿದ್ದಾವೆ ಅದನ್ನು ರೆಪ್ರೆಸೆಂಟ್ ಮಾಡಿ. ಸೋಷಿಯಲ್ ಮೀಡಿಯಾ ನೋಡಿ, ನೀವು ಸೋಷಿಯಲ್ ಮೀಡಿಯಾ ಮುಂದೆ ಏನೇ ಮಾಡಿದ್ರು, ಒಳ್ಳೆಯದೇ ಮಾಡಲಿ ಕೆಟ್ಟದೇ ಮಾಡಲಿ, ನಿಮಗೆ ಏನು ಅನಿಸ್ತೋ ಅದನ್ನು ಮಾಡಿ. ಅದು ಒಳ್ಳೆಯದು ಕೆಟ್ಟದ್ದು ಆಮೇಲೆ ಅದು ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಯು ಕ್ಯಾನ್ ಸ್ಟಾರ್ಟ್. ನೀವು ಮೊದಲು ಸ್ಟಾರ್ಟ್ ಮಾಡೋದನ್ನು ಕಲೀರಿ, ಆಮೇಲೆ ಅದು ಆಟೋಮೆಟಿಕ್ಕಾಗಿ ಗ್ರೋತ್ ಆಗುತ್ತೆ. ಹೌದಾ, ನೀವು ಏನಾದರೂ ಇರಲಿ, ಅದು ಒಳ್ಳೆಯದೇ ಇರಲಿ ಅದು ಕೆಟ್ಟದೇ ಇರಲಿ, ಅದು ನಿಮಗೆ ಏನಾದರೂ ಕೆಟ್ಟದಿದ್ದರೂ ಕೂಡ ನಂಗೆ ಒಳ್ಳೇದು ಅನ್ನಿಸ್ತಪ್ಪ ಅಂದರೆ ನೀವು ಐ ಥಿಂಕ್ ಸ್ಟಾರ್ಟ್ ಮಾಡ್ಬೋದು. ಐ ಥಿಂಕ್ ಅದ್ರ ಬಗ್ಗೆ ಏನು ಅದು ಥಾಟ್ಸ್ ಬೇಡ. ಇನ್ನೊಂದು ವಿಚಾರ ಹೇಳ್ತೀನಿ ನಾನು. ಇವಾಗ ಪ್ರೆಸೆಂಟು ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದು ಏನಾದರೂ ಜಾಬ್ ಮಾಡ್ತಿದ್ದಾರೆ, ನಾನು ಓದ್ತಿದ್ದೀನಿ ಅಂತಂದರೆ ನೀವೇನು ಮಾಡಿ ಅಂದರೆ, ನಿಮ್ಮ ಲಿಮಿಟೆಡ್ ಸೋರ್ಸಸ್ಸಿಂದ, ಅಂದರೆ ನೀವೇನಾದರೂ ಓದ್ತಿದ್ದೀರ ಅಂದರೆ ನೀವು ಅಚೀವ್ ಆದರೆ ಕೆಲವೊಬ್ರಿಗೆ ಒಂದಿಷ್ಟು ಗೈಡ್ ಮಾಡಿ, ಈ ರೀತಿಯಾಗಿ ಓದಿ, ಈ ರೀತಿ ಆದರೆ ಸಕ್ಸಸ್ ಆಗುತ್ತೆ, ಇದಕ್ಕೆ ಬರಬೇಡಿ, ಇದರಿಂದ ಈ ರೀತಿ ಆಗಿದೆ, ಒಂದಿಷ್ಟು ಜನಕ್ಕೆ ನೀವು ಹೆಲ್ಪ್ ಕೂಡ ಮಾಡ್ದಂಗೆ ಆಗುತ್ತೆ. ನೀವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಓದೋರು ಲಿಮಿಟೆಡ್ ಸೋರ್ಸಸ್ನಿಂದ ಜಾಸ್ತಿ ವಿಷಯನ ಕಲಿಯಾಗಬೇಕು. ಅಂದರೆ ಒಂದು ಸಬ್ಜೆಕ್ಟ್ಗೆ ಒಂದೇ ಬುಕ್ಸ್ ಇರಬೇಕು. ಇದು ಅವ್ರು ಹೇಳಿದ್ದಾರೆ, ಇದು ಇವ್ರು ಹೇಳಿದ್ದಾರೆ ಅಂತೇಳಿ ಬೇರೆ ಬುಕ್ಸ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಹೌದಾ, ಈ ರೀತಿಯಾಗಿ ನಿಮ್ಮದು ಕಾಂಪಿಟೇಟಿವ್ ಫೀಲ್ಡನ್ನು ಗ್ರೋತ್ ಮಾಡ್ಕೊಳ್ಳಿ. ಅಂದರೆ ಒಂದು ಸಬ್ಜೆಕ್ಟಿಗೆ ಒಂದೇ ಬುಕ್ ಇರಬೇಕು, ಆಮೇಲೆ ಅದನ್ನೇ ಪದೇ ರಿವಿಷನ್ ಮಾಡಬೇಕು. ಇನ್ನೊಂದು ಥಾಟ್ ಏನಂದರೆ, ನಿಮ್ಮ ಹೆಲ್ತ್ ಕೂಡ ತುಂಬ ಕೇರ್ ಮಾಡ್ಕೋಬೇಕು. ಎಕ್ಸಸೈಸ್ ಆಗಿರ್ಬೋದು, ಅಥವಾ ಡೈಲಿ ವಾಟರ್ ಕೂಡ ಜಾಸ್ತಿ ನೀರು ಕುಡಿಬೇಕು. ಆಮೇಲೆ ನೀವು ಕುಂತು ಬೊಜ್ಜು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಇವಾಗ ಕೂತು ಬೊಜ್ಜು ಬರ್ತಕ್ಕಂಥ ಜಾಸ್ತಿ ಇರುತ್ತೆ. ಅದನ್ನು ಕೂಡ ನೀವು ಸ್ವಲ್ಪ ವ್ಯಾಯಾಮ, ವಾಕಿಂಗು ಅದು ಇದು ಮಾಡಿಕೊಂಡು ನೀವು ಕಡಿಮೆ ಹೋಗೋದು. ಹೆಲ್ತ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು. ಅದು ಹಿಂಗೆ ಇದು ಗ್ಯಾಸ್ಟ್ರಿಕ್ಕು ಅದು ಇದು ಬರೋದು ಕಾಮನ್. ಅಂದರೆ ಊಟ ಮಾಡಿದ ಕೂಡಲೇ ಕೂತ್ಕೊಳ್ಳೋದು ಈ ರೀತಿಯಾಗಿ ಆಗಿರುತ್ತಲ್ಲ, ಅದೆಲ್ಲ ಬರೋದು ಕಾಮನ್ನು. ಅದಕ್ಕೆ ನೀವು ಹೆಲ್ತ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಇದಾದಮೇಲೆ ಏನು ಮಾಡಬೇಕಂದ್ರೆ, ಕಾಂಪಿಟೇಟಿವ್ ಫೀಲ್ಡಲ್ಲಿ ಯಾರ್ಯಾರು ಇದ್ದೀರಲ್ಲ ಅವರು ದಯವಿಟ್ಟು ನಿಮ್ಗೆ ಅಡ್ವೈಸ್ ಕೊಡಿ. ಜೂನಿಯರ್ಸ್ ಬರ್ತಿದ್ದಾರೆ, ಅಡ್ವೈಸ್ ಕೊಡಿ. ಸೀನಿಯರ್ಸ್ ಇದ್ದಾರೆ, ಅವರಿಂದ ಅಡ್ವೈಸ್ ತೊಗೊಳ್ಳಿ. ಐ ಥಿಂಕ್ ಕಾಂಪಿಟೇಟಿವ್ ಅಂತಕ್ಕಂಥದ್ದು ನಾನು ತುಂಬ ಯಾವ ರೀತಿ ಅಂದರೆ, ನೀವು ಅನ್ಬೋದು ಇವನೇನಪ್ಪ 2-3 ವರ್ಷ ಓದಿ ಎಷ್ಟೊಂದು ಮಾತಾಡ್ತಿದ್ದಾನಲ್ಲ ಅಂತ ಅನ್ಬೋದು.
ಮೂರು ವರ್ಷ ಅನ್ನೋದು ತುಂಬ ಸಮಯ ವೇಸ್ಟ್ ಆಗಿದೆ ನಂದು ತುಂಬ ನಾನು ಏನೇನೋ ಅಂದ್ಕೊಂಡಿದ್ದೆ, ನಾನು ಎಲ್ಲೆಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ದೆ, ಅವೆಲ್ಲ ವೇಸ್ಟ್ ಆಗಿದ್ದೇವೆ. ಇವಾಗ ಅದನ್ನೆಲ್ಲ ನೆನೆಸ್ಕೊಂಡು ಕುಂತ್ರೆ ಬರೋದಿಲ್ಲ. ಇವಾಗಲಿಂದ ಏನು ಮಾಡಬೇಕಾದಲ್ಲ ಅದನ್ನೆಲ್ಲ ಸ್ಟಾರ್ಟ್ ಮಾಡೋಣ. ಹೌದಾ? ನಾನು ಇವತ್ತಿಂದ ಏನು ಮಾಡಬೇಕಲ್ಲ, ನಿಮಗೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಇದ್ದರೆ ತಿಳ್ಕೊಬೋದು, ಕಂಟೆಂಟ್ ಕ್ರಿಯೇಷನ್ಗಳ ಬಗ್ಗೆ ಇದ್ದರೆ ನೀವು ಸರ್ಚ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ಸು, ಆಮೇಲೆ ಶೇರ್ ಮಾರ್ಕೆಟು, ಆಮೇಲೆ ಹೊಸ ಕಂಟೆಂಟ್ ಕ್ರಿಯೇಷನ್ಗಳಾಗಿರ್ಬೋದು, ಅಥವಾ ನಿಮ್ಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಐತಲ್ಲ ದಯವಿಟ್ಟು ಹೇಳ್ತಿದ್ದೀನಿ, ಅದ್ರ ಬಗ್ಗೆ ನೀವು ಸಫರ್ ಆಗೇ ಆಗ್ತೀರಾ. ನೀವು ಮೊದಲು ಸ್ಟಾರ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಹೌದಾ? ನಾನು ಈ ವಿಡಿಯೋ ಮಾಡ್ತಿರೋದು ಸುಮಾರು ನಿನ್ನೆ ಹೊತ್ತು ಇವತ್ತು 2 ಡೇಸ್ ಆಯಿತು ಈ ವಿಡಿಯೋ ಮಾಡ್ತಾ ಇರೋದು. ಈ ಮುಂಚೆ ಒಂದು 2-3 ವಿಡಿಯೋ ಅಪ್ಲೋಡ್ ಮಾಡಿದ್ದೆ, 1 ಮಂತು ಇವಾಗ ಅಪ್ಲೋಡ್ ಮಾಡಿದ್ದೆ. ಆದರೆ ಕನ್ಸಿಸ್ಟೆನ್ಸಿ ಒಂದು ಮೇಂಟೈನ್ ಮಾಡಿದ್ರೆ ಯಾರು ಕೂಡ ಇವತ್ತು ಸಫರ್ ಆಗ್ತಾರೆ. ನೀವು ಇವತ್ತು ದೊಡ್ಡ ಎಲ್ಲ ಅಚೀವ್ಮೆಂಟ್ಸ್ ಎಲ್ಲ ಮಾಡಿರ್ತಾರಲ್ಲ ಅವರೆಲ್ಲ ನೋಡಬೇಕು. ನಿಮಗೆ ಸಬ್ ಕಾನ್ಷಿಯಸ್ ಮೈಂಡ್ ಏನಾದರೂ ನೀವು ಥಿಂಕ್ ಮಾಡ್ತಾಯಿದ್ರೆ ನಾನು ಏನು ಆಗಬೇಕು ಅಂತಕ್ಕಂಥದ್ದು ನೀವು ಕನಸು ಕಾಣಬೇಕು. ಆ ಕನಸಲ್ಲಿ ನಮ್ಗೆ ಏನು ಅನಿಸುತ್ತಲ್ಲ ಅದನ್ನೆಲ್ಲ ಬರೀಬೇಕು. ಒಂದನ್ನು ಬರೀಬೇಕು, ಒಂದನ್ನು ಕನಸು ಕಾಣಬೇಕು. ಸಬ್ ಕಾನ್ಷಿಯಸ್ ಮೈಂಡು ಒಂದು ಸಲ ಏನಾದರೂ ಸ್ಟಾರ್ಟ್ ಆಯಿತು ಅಂದರೆ ಅದನ್ನು ತಡೆದ ನಿಲ್ಲೋರು ನಮ್ಮಿಂದ ಕೂಡ ಸಾಧ್ಯ ಇಲ್ಲ. ಅಷ್ಟೊಂದು ಪವರ್ಫುಲ್ ಮೈಂಡ್ ಆಗುತ್ತೆ. ದಯವಿಟ್ಟು ಬೆಳಗ್ಗೆ ಎದ್ದ ಕೂಡಲೇ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಿ, ಸಾಯಂಕಾಲ ಕೂಡ ಸ್ವಲ್ಪ ಮೆಡಿಟೇಷನ್ ಮಾಡಿ. ಇವೆಲ್ಲ ಆಗೋದ್ರಿಂದ ಏನಾಗುತ್ತೆ, ಸಬ್ ಕಾನ್ಷಿಯಸ್ ಮೈಂಡಿಗೆ ನಮ್ಮಲ್ಲಿ ಇರ್ತಕ್ಕಂಥದ್ದನ್ನು ಎಲ್ಲ ಅದು ಅರ್ಥಕೊಂಡ್ಬಿಡುತ್ತೆ ಅದೆಲ್ಲ. ಹೌದಾ? ಇದೆಲ್ಲ ಆದಮೇಲೆ ನಮ್ಗೆ ಅನಿಸುತ್ತೆ ನಾವು ಇದನ್ನ ಯಾಕೆ ಮುಂಚೆ ಮಾಡಿಲ್ಲ ಅಂತೇಳಿ. ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಇನ್ನೂ ಒಂದು ಹೊಸ ವಿಚಾರ ಇಟ್ಕೊಂಡು ಮತ್ತೆ ಬರ್ತೇನೆ ನಿಮ್ಮ ಮುಂದೆ. ಓಕೆ, ಟೇಕ್ ಕೇರ್. ಓಕೆ, ಬಾಯ್. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.